ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ಒಂದು ಬಹಳ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಸೊ ನಮ್ಮ ರಾಜ್ಯಕ್ಕೆ ಡೈರೆಕ್ಟಾಗಿ ರಿಲೇಟ್ ಅಲ್ಲ, ಬಟ್ ಓವರ್ ಆಲ್ ಇಡೀ ಭಾರತಕ್ಕೆ ಒಂದು ಅಪ್ಲೈ ಆಗುವಂಥ ಸುಪ್ರೀಂ ಕೋರ್ಟ್ನ ಒಂದು ಜಡ್ಜ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣದಾದಂಥ ಅಪ್ಡೇಟನ್ನು ನೀಡಲಿಕ್ಕೆ ಇಷ್ಟಪಡ್ತೇನೆ. ಸೊ ಇತ್ತೀಚೆಗೆ ಗುಜರಾತ್ಗೆ ಸಂಬಂಧಪಟ್ಟ ಹಾಗೆ ಗುಜರಾತ್ ರಾಜ್ಯದಲ್ಲಿ ಒಂದು ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟ ನೋಟಿಫಿಕೇಷನ್ ಆಗಿತ್ತು. ಸೊ ನೋಡಿ, ಎಕ್ಸಾಮ್ ಡೇಟ್ ಸಹ ಫಿಕ್ಸ್ ಆಗಿತ್ತು. ಸಮ್ವೇರ್ ಬಿಟ್ವೀನ್ 23rd ಮಾರ್ಚ್ಗೆ ಪ್ರಿಲಿಮಿನರಿ ಎಕ್ಸಾಮ್ ಡೇಟ್ ಅಂತ ಹೇಳಿ ಒಂದು ಟೆಂಟೇಟಿವ್ ಶೆಡ್ಯೂಲ್, ಆಯಿತಾ, ಫಿಕ್ಸ್ಡ್ ಶೆಡ್ಯೂಲ್ ಅಂತಲ್ಲ, ಟೆಂಟೇಟಿವ್ ಶೆಡ್ಯೂಲ್ ಅಂತ ಹೇಳಿದಿದ್ರು. ಸೊ ಈ ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ವೇಕೆನ್ಸಿ ಅಂದರೆ ಸುಮಾರು 212 ವೇಕೆನ್ಸಿಗಳನ್ನು ಕರೆದಿದ್ದರು. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ 212 ವೇಕೆನ್ಸೀಸ್, ರೆಗ್ಯುಲರ್ ವೇಕೆನ್ಸಿಗಳಿತ್ತು. ಆದರೆ ಏನಾಯಿತು, ಇದನ್ನು ಚಾಲೆಂಜ್ ಮಾಡಿದರು ಸುಪ್ರೀಂ ಕೋರ್ಟಲ್ಲಿ. ಸುಪ್ರೀಂ ಕೋರ್ಟು ಈ ರಿಕ್ರೂಟ್ಮೆಂಟ್ ಪ್ರೊಸೆಸನ್ನು ಸ್ಟೇ ಮಾಡಿದೆ. ಯಾಕೆ ಅಂದರೆ ಈ ಈ ಜುಡಿಷರಿ ಎಕ್ಸಾಮಿಗೆ ಸಂಬಂಧಪಟ್ಟ ಈ ನೋಟಿಫಿಕೇಷನಲ್ಲಿ ಯಾವುದೇ ಮಿನಿಮಮ್ ಪ್ರಾಕ್ಟೀಸ್ ಅದ್ರ ಬಗ್ಗೆ ರಿಕ್ವೈರ್ಮೆಂಟ್ ಇರಲಿಲ್ಲ, ವಿಚ್ ಈಸ್ ಆಲ್ಮೋಸ್ಟ್ ಸಿಮಿಲರ್ ಟು ಕರ್ನಾಟಕದಲ್ಲೂ ಸಹ ಏನಾಗಿದೆ, ಮಿನಿಮಮ್ ನಂಬರ್ ಆಫ್ ಇಯರ್ಸ್ ಆಫ್ ಪ್ರಾಕ್ಟೀಸ್ ಬೇಕಂತ ಹೇಳಿ ಪ್ರಿಸ್ಕ್ರೈಬ್ ಇನ್ನೂ ಮಾಡಿಲ್ಲ, ಆಯಿತಾ. ಯಾಕೆಂದರೆ ಮೊದಲಿತ್ತು, ಐ ಥಿಂಕ್ ಸಮ್ವೇರ್ 2010ಕ್ಕಿಂತ ಮೊದಲು ಬಹುಶಃ 3 ವರ್ಷ ಪ್ರಾಕ್ಟೀಸ್ ಬೇಕು ಅಂತ ಹೇಳಿ ಇತ್ತು ಮೊದಲು. ಬಟ್ ಆಮೇಲೆ ಲಾ ಕಮಿಟಿಯ ಒಂದು ರೆಫರೆನ್ಸ್ ಪ್ರಕಾರ ಫ್ರೆಷರ್ಸ್ಗೂ ಸಹ ಅವಕಾಶ ನೀಡಬೇಕು. ಯಾಕಂದರೆ 3 ವರ್ಷ ಕಾಯೋದು ಅಂದರೆ ಅವರು ಬೇರೆ ಕಡೆ ಹೋಗಿಬಿಡ್ತಾರೆ, ಜುಡಿಷರಿ ಎಕ್ಸಾಮಿಗೆ ಕೂತ್ಕೊಳ್ಳಿಕ್ಕಿಲ್ಲ ಅವರು, ಅದಕ್ಕೋಸ್ಕರ ಟ್ಯಾಲೆಂಟ್ ಬೇರೆ ಕಡೆ ಹೋಗಿಬಿಡತ್ತೆ ಹೇಳೋಂಥ ಕಾರಣಕ್ಕೆ ಫ್ರೆಷರ್ಸ್ಗೂ ಕೂಡ ಜುಡಿಷರಿ ಎಕ್ಸಾಮಿಗೆ ಅಪ್ಲೈ ಮಾಡುವಂಥ ಎಲಿಜಿಬಿಲಿಟಿಯನ್ನು ಕೊಟ್ಟಿದ್ದರು ಆಲ್ ಓವರ್ ಇಂಡಿಯಾ. ಆದರೆ ಏನಾಯಿತು, ಪ್ರಾಕ್ಟಿಕಲಿ ಫ್ರೆಷರ್ಸ್ಗಳು ಯಾವಾಗ ಕೋರ್ಟಿಗೆ ಜಡ್ಜ್ ಆಗಿ ಬರಲಿಕ್ಕೆ ಶುರು ಮಾಡಿದರು, ಸ್ವಲ್ಪ ಅವರಿಗೆ ಪಾಪ ಕೇಸ್ಗಳನ್ನು ಹ್ಯಾಂಡ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಯಿತು. ಬಹಳಷ್ಟು ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ಗಳು, ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ಗಳು ಆಗಲಿಕ್ಕೆ ಪ್ರಾರಂಭವಾದವು. ಅದಕ್ಕೋಸ್ಕರ ಏನು ಮಾಡ್ತು, ಹಲವಾರು ಕಡೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಟ್ಲೀಸ್ಟ್ ಒಂದು 2 ವರ್ಷ ಅಥವಾ 3 ವರ್ಷ ಆದರೂ ಕೂಡ ಅಡ್ವೊಕೇಟಾಗಿ ಪ್ರಾಕ್ಟೀಸ್ ಮಾಡಿರಬೇಕು ಜುಡಿಷರಿ ಎಕ್ಸಾಮಿಗೆ ಅಪಿಯರ್ ಆಗಲಿಕ್ಕೆ. ಯಾಕೆಂದರೆ ಕೇವಲ ಬುಕ್ ನಾಲೆಜ್ ಸಾಕಾಗೋದಿಲ್ಲ ಅಂತ ಹೇಳುವಂತಹ ರೆಕಮೆಂಡೇಷನ್ಸು ಬೇರೆ ಬೇರೆ ರಾಜ್ಯಗಳಿಂದ ಹೋಯಿತು. ಸೊ ಆ ಒಂದು ಕೇಸಿಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟು ಹಿಯರ್ ಮಾಡ್ತಾ ಇದೆ, ಅದು ಇನ್ನೂ ಪೆಂಡಿಂಗ್ ಇದೆ. ಓಕೆ, ಸೊ ಅಂಥ ಕೇಸು ಪೆಂಡಿಂಗ್ ಇದೆ. ಏನಾಗಬೇಕು ಹೇಳುವಂಥದ್ದು ಅಂದರೆ ಎಲಿಜಿಬಿಲಿಟಿ ಬೇಕಾ, ಎಲಿಜಿಬಿಲಿಟಿ ಅಂದರೆ ಮಿನಿಮಮ್ ಪ್ರಾಕ್ಟೀಸ್, ಮ್ಯಾಂಡೇಟರಿ ಪ್ರಾಕ್ಟೀಸ್ನ ಎಲಿಜಿಬಿಲಿಟಿ ಕಂಡೀಷನ್ ಬೇಕಾ ಅಥವಾ ಬೇಡ ಹೇಳುವಂಥ ಇದ್ರ ವಿಚಾರವಾಗಿ ಇನ್ನೂ ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದೆ ಕೇಸ್, ಆಯಿತಾ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಗುಜರಾತಲ್ಲಿ ದೇ ಹ್ಯಾಡ್ ಚಾಲೆಂಜ್ಡ್. ಸೊ ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಏನು ಹೇಳ್ತು, ಆ ರಾಜ್ಯಕ್ಕೆ ಗೊತ್ತಿದ್ರೂ ಸಹ ನಮ್ಮ ಕೋರ್ಟಲ್ಲಿ ಕೇಸ್ ಈ ರೀತಿ ಪೆಂಡಿಂಗ್ ಇದ್ದರೂ ಸಹ ಅವರು ರಿಕ್ರೂಟ್ಮೆಂಟ್ ಪ್ರೊಸೆಸನ್ನು ಪ್ರಾರಂಭ ಮಾಡ್ಕೊಂಡಿದ್ದಾರೆ, ಗುಜರಾತ್ ಸ್ಟೇಟ್ ಮತ್ತು ಗುಜರಾತ್ ಹೈಕೋರ್ಟು. ಸೊ ಅದಕ್ಕೋಸ್ಕರ ಇಡೀ ಎಂಟೈರ್ ರಿಕ್ರೂಟ್ಮೆಂಟ್ ಪ್ರೊಸೆಸನ್ನು ಸ್ಟಾಪ್ ಮಾಡಿ ಸ್ಟೇ ಕೊಟ್ಟಿದೆ. ಸೊ ಇಟ್ಸ್ ವೆರಿ ಒಂದು ಸೀರಿಯಸ್ ವಿಚಾರ, ಯೋಚನೆ ಮಾಡುವಂಥದ್ದು. ಇದು ನಮ್ಮ ರಾಜ್ಯದ ಮೇಲೂ ಇಂಪ್ಯಾಕ್ಟ್ ಆಗತ್ತಾ ಇಲ್ವಾ, ಸಮ್ವೇರ್ ಇಟ್ ಮೈಟ್ ಗೆಟ್ ಇಂಪ್ಯಾಕ್ಟೆಡ್. ಯಾಕೆಂದರೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಬೇಸಿಕಲಿ ನಾವು ಇದನ್ನು ಓದ್ತಾ ಹೋಗೋಣ, ಅವಾಗ ಅರ್ಥ ಆಗುತ್ತೆ, ಆಯಿತಾ. ಸುಪ್ರೀಂ ಕೋರ್ಟ್ಸ್ ಟುಡೇ ಸ್ಟೇಟ್ ದ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಆಫ್ ದಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ಇನ್ ಗುಜರಾತ್. JMFCದು ರಿಕ್ರೂಟ್ಮೆಂಟ್ ಇತ್ತು, ಅದನ್ನು ಸ್ಟೇ ಮಾಡಿದೆ. ಕೋರ್ಟ್ ಎಕ್ಸ್ಪ್ರೆಸ್ಡ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ವಿತ್ ದ ಗುಜರಾತ್ ಹೈಕೋರ್ಟ್ allowing the recruitment process to proceed without any requirement of minimum number of years of practice as a lawyer. ಅಂದರೆ ಕ್ವಶನ್ ಮಾಡ್ತು, ಯಾಕೆ ನೀವು ಲಾಯರ್ ಆಗಿ ಮಿನಿಮಮ್ ನಂಬರ್ ಆಫ್ ಇಯರ್ಸ್ನ ರಿಕ್ವೈರ್ಮೆಂಟನ್ನು ಪ್ರಿಸ್ಕ್ರೈಬ್ ಮಾಡಲಿಲ್ಲ ಹೇಳುವಂಥದ್ದು. ಯಾಕೆಂದರೆ ಇದು ರೂಲ್ ಆಗಲಿಲ್ಲ, ಇನ್ನೂ ಫೈನಲ್ ಆಗಲಿಲ್ಲ. ಆದರೆ ಯಾಕೆ ಅಂತಂದರೆ ಸುಪ್ರೀಂ ಕೋರ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಜ್ಮೆಂಟನ್ನು ರಿಸರ್ವ್ ಮಾಡಿದೆ. ದ ಸುಪ್ರೀಂ ಕೋರ್ಟ್ ಸೆಡ್ ದ್ಯಾಟ್ ಇಟ್ ಹ್ಯಾಸ್ ರಿಸರ್ವ್ ಜಜ್ಮೆಂಟ್ ಆನ್ ದ ಇಶ್ಯೂ ವೆದರ್ ಫ್ರೆಷರ್ ಶುಡ್ ಬಿ ಪರ್ಮಿಟೆಡ್ ಟು ಅಪ್ಲೈ ಫಾರ್ ಎಂಟ್ರಿ ಲೆವೆಲ್ ಪೋಸ್ಟ್ ಇನ್ ಜುಡಿಷಿಯಲ್ ಸರ್ವಿಸ್, ಆಯಿತಾ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಲೈವ್ ಲಾದಲ್ಲಿ ನೋಡ್ಬೋದು, ಸಪ್ರೇಟ್ ಇದೆ, ಆಯಿತಾ. ಸೊ ಒಂದು ಪಬ್ಲಿಷ್ ಆಗಿದೆ, ಒಂದು ಸುಪ್ರೀಂ ಕೋರ್ಟ್ ಹಿಯರ್ಸ್ ಕನ್ಸರ್ನ್ಸ್ ಓವರ್ ಅಲೋವಿಂಗ್ ಲಾ ಗ್ರ್ಯಾಜುಯೇಟ್ಸ್ ಟು ಎಂಟರ್ ಜುಡಿಷಿಯಲ್ ಸರ್ವಿಸ್ ವಿತೌಟ್ ಪ್ರಾಕ್ಟೀಸ್ ಆಸ್ ಅಡ್ವೊಕೇಟ್ ಹೇಳುವಂಥ ಒಂದು ಆರ್ಟಿಕಲ್, ಇದನ್ನು ಚೆಕ್ ಮಾಡಿ ನೋಡಿ. ಸೊ ಅದಕ್ಕೆ ಸಂಬಂಧಪಟ್ಟ ಕೇಸಲ್ಲಿ ಏನೇನು ಅಂದರೆ 2 ವರ್ಷ ಬೇಕು ಅಂತ ಕೆಲವು ಹೇಳಿದ್ರು ರಾಜ್ಯಗಳು. ಇದು ಒಂದು ರಾಜ್ಯದ ಪ್ರಶ್ನೆ ಅಲ್ಲ, ಗುಜರಾತ್ ರಾಜ್ಯದ ಪ್ರಶ್ನೆ ಅಲ್ಲ, ಬೇರೆ ಬೇರೆ ರಾಜ್ಯಗಳು 2 ವರ್ಷ ಪ್ರಾಕ್ಟೀಸ್ ಬೇಕು ಅಥವಾ 3 ವರ್ಷ ಪ್ರಾಕ್ಟೀಸ್ ಬೇಕು ಹೇಳುವಂಥ ರಿಕ್ವೈರ್ಮೆಂಟನ್ನು ಅವ್ರು ತಮ್ಮ ಸರ್ವಿಸ್ ರೂಲ್ಸಲ್ಲೇ ದೇ ಹ್ಯಾಡ್ ಇನ್ಕ್ಲೂಡೆಡ್, ಆಯಿತಾ. ಸೊ ಹೀಗೆ ಕಾನ್ಫ್ಲಿಕ್ಟ್ ಆಫ್ ಒಪಿನಿಯನ್ಸ್ಗಳಿವೆ. ಸೊ ಅದಕ್ಕೋಸ್ಕರ ಸೊ ನೋಡಿ 1993 ಪ್ರಾಬಬಲಿ ಆವಾಗಲೇ ಇಟ್ ಹ್ಯಾಡ್ ಒಬ್ಸರ್ವ್ಡ್ ಈ ರೀತಿ. ಆದರೆ ಅಂದರೆ ಮೊದಲು ಇತ್ತು 3 years ಪ್ರಾಕ್ಟೀಸ್ ಇತ್ತು. ಓಕೆ, ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಅರ್ಲಿಯರ್ ದೇರ್ ವಾಸ್ 3 years ಪ್ರಾಕ್ಟೀಸ್.
3 ಇಯರ್ಸ್ ಪ್ರಾಕ್ಟೀಸ್ ಆಲ್ರೆಡಿ ಮೊದಲಿತ್ತು, ಸಂವೇರ 2000ಕ್ಕಿಂತ ಮೊದಲು, 2000ನೇ ಇಸ್ವಿಕ್ಕಿಂತನ ಅಥವಾ 2010ನೇ ಇಸ್ವಿಕ್ಕಿಂತ ಮೊದಲಿತ್ತು. ಬಟ್ ಆಮೇಲೆ ಲಾ ಕಮಿಷನ್ ರಿಪೋರ್ಟ್ ಎಲ್ಲ ಸಜೆಸ್ಟ್ ಮಾಡ್ತು ಈ 3 ಇಯರ್ಸ್ ಪ್ರಾಕ್ಟೀಸನ್ನು ತೆಗಿರಿ ಅಂತ ಹೇಳಿ. ಸೊ ಇಟ್ ಅಲೌಡ್ ಫ್ರೆಷರ್ಸನ್ನು ಅಲೌ ಮಾಡ್ತು. ಸೊ ಹಾಗೆ ಕಂಟಿನ್ಯೂ ಆಯಿತು, ಒಂದು 10 ವರ್ಷ ಕಂಟಿನ್ಯೂ ಆಗಿದೆ. ಬಟ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅರೈಸ್ ಆಯಿತು. ಸೊ ಅದಕ್ಕೋಸ್ಕರ ಈಗ 3 ಇಯರ್ಸ್ ಮ್ಯಾಂಡೇಟರಿ ಮಾಡಬೇಕು, 2 ಇಯರ್ಸ್ ಮ್ಯಾಂಡೇಟರಿ ಮಾಡಬೇಕು ಹೇಳುವಂಥದ್ದು ಆ ಒಂದು ಒಪಿನಿಯನ್ ಎಲ್ಲ ರಾಜ್ಯಗಳಲ್ಲೂ ಇದಾಗ್ತಾ ಇದೆ, ಅಪ್ಲೈ ಆಗ್ತಾ ಇದೆ. ಅವರು ಕೇಳ್ಕೊಳ್ತಾ ಇದ್ದಾರೆ ಎಲ್ಲ ಆಲ್ ಓವರ್ ಇಂಡಿಯಾ ಈ ರೀತಿ ರೂಲ್ಸ್ಗಳನ್ನು ಮಾಡಿ ಅಂತ ಹೇಳಿ. ಯಾಕೆಂದರೆ ಕೆಲವೊಂದು ರಾಜ್ಯಗಳು ಆಲ್ರೆಡಿ ಪ್ರಿಸ್ಕ್ರೈಬ್ ಮಾಡಿದ್ದಾರೆ, 3 ವರ್ಷ ಬೇಕು 2 ವರ್ಷ ಬೇಕು ಅಂತ ಹೇಳಿದೆ, ಆಲ್ರೆಡಿ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಸೊ ಇದು ನಮ್ಮ ರಾಜ್ಯಕ್ಕೆ ಹೇಗೆ ಅಪ್ಲೈ ಆಗುತ್ತೆ ಅಂತ ಅಂದರೆ, ಈಗ ನಿಮಗೆ ಕೂಡಲೇ ಕ್ವಶನ್ ಬರ್ಬೋದು, ನಾವೀಗ ಏನು ಮಾಡಬೇಕು, ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ನಾವು ಓದಬೇಕಾ ಬೇಡವಾ ಹೇಳುವಂಥದ್ದು. ಸೊ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಾಗ ಈಗ ಏನು ದೇ ಹ್ಯಾವ್ ನಾಟ್ ಪಾಸ್ಡ್ ಎನಿ ಜಡ್ಜ್ಮೆಂಟ್, ಸ್ಟೇ ಆಗಲ್ಲ, ಏನೂ ಆಗಲ್ಲ, ಡು ನಾಟ್ ವರಿ ಅಬೌಟ್ ದ್ಯಾಟ್, ಆಯಿತಾ. ಬಟ್ ಈ ಒಂದು ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ನೀವು ನಿಮ್ಮ ಕರಿಯರ್ ಸಂಬಂಧಪಟ್ಟ ಹಾಗೆ ಯೋಚನೆ ಮಾಡ್ತಿರ್ತೀರಿ ಅಲ್ವಾ. ಕೆಲವರು ಏನು ಅಂದ್ಕೊಳ್ತಾರೆ, ಫ್ರೆಷರ್ಸ್ ನಾನು ಇಮಿಡಿಯೇಟ್ಲಿ ಜಡ್ಜ್ ಆಗಿಬಿಡ್ತೇನೆ ಹೇಳಿ ತಿಳ್ಕೊಂಡಿರ್ತೀರಿ. ಸೊ ಆ ಒಂದು ಯೋಚನೆಯನ್ನು ಸ್ವಲ್ಪ ರೀಕನ್ಸಿಡರ್ ಮಾಡಬೇಕು ಅಂತ ಹೇಳುವಂಥದ್ದಕ್ಕೆ ಈ ವಿಚಾರನ ಹೇಳ್ತಿದ್ದೇನೆ. ಓಕೆ, ಸೊ ಬೈ ದ ಟೈಮ್ ನಿಮಗೆ ಆಗಿರುತ್ತೆ 1 ವರ್ಷ 2 ವರ್ಷ ಆಗಿರುತ್ತೆ ಪ್ರಾಕ್ಟೀಸ್, ಸರಿಯಾಗಿ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಅನೌನ್ಸ್ ಮಾಡುವಾಗ, ಆಯಿತಾ. ಸೊ ಡು ನಾಟ್ ವರಿ ಅಬೌಟ್ ದ್ಯಾಟ್. ಹೇಗೆ ಬಂದರೂ 1-2 ವರ್ಷಕ್ಕೆ ಆಗಬೇಕು, ಇನ್ನೂ ಒಂದು ಎಲಿಜಿಬಿಲಿಟಿ ಮ್ಯಾಂಡೇಟರಿ ಮಾಡಿದರೂ ಸಹ. ಸೊ ಡು ನಾಟ್ ವರಿ ಅಬೌಟ್ ದ್ಯಾಟ್. ಓಕೆ, ಜಸ್ಟ್ ನಿಮಗೆ ಈ ಫ್ಯಾಕ್ಚುಯಲ್ ವಿಷಯ ಗೊತ್ತಿರಬೇಕು, ಯಾಕೆ ಫ್ರೆಷರ್ಸ್ಗಳನ್ನು ಅಲೋ ಮಾಡ್ತಾ ಇಲ್ಲ ಅಥವಾ ಫ್ರೆಷರ್ಸ್ಗಳು ಬೇಡ ಅಂತ ಹೇಳಿ ಯಾಕೆ ಎಲ್ಲ ಕಡೆ ಅಂದರೆ ಪ್ರಾಕ್ಟಿಕಲಿ ಪಾಪ ಅವ್ರು ತುಂಬ ಚಿಕ್ಕವರಾಗ್ತಾರೆ, ಏನೂ ಗೊತ್ತಿರೋದಿಲ್ಲ, ಹೇಗೆ ಹ್ಯಾಂಡಲ್ ಮಾಡಬೇಕು, ಕೋರ್ಟ್ನ ಪ್ರಾಕ್ಟಿಕಲ್ ಅಡ್ಮಿನಿಸ್ಟ್ರೇಷನ್ ಅದೆಲ್ಲ ಹ್ಯಾಂಡಲ್ ಹೇಗೆ ಮಾಡಬೇಕು ಹೇಳುವಂಥದ್ದು ಗೊತ್ತಿರೋದಿಲ್ಲ. ಬಟ್ ಕೆಲವರಿಗೆ ಅಭ್ಯಾಸ ಇರ್ಬೋದು, ಆಯಿತಾ. ಇಟ್ ಡಿಪೆಂಡ್ಸ್ ಅಪಾನ್ ಇಂಡಿವಿಜುವಲ್ ಪರ್ಸನ್, ಅವ್ರು ಹೇಗೆ ಇದು ಮಾಡ್ತಾರೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆನೇ ಇನ್ನೂ ಜಡ್ಜ್ಮೆಂಟ್ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್. ಇಟ್ ಹಸ್ ನಾಟ್ ಗಿವನ್ ಜಡ್ಜ್ಮೆಂಟ್. ಇದನ್ನು ಚಾಲೆಂಜ್ ಮಾಡೇ ಬೇಕಾ ಹೇಳುವಂಥದ್ದಕ್ಕೆ ಬೇರೆ ಬೇರೆ ರಾಜ್ಯಗಳು ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡಿದ್ದಕ್ಕೆ ಸುಪ್ರೀಂ ಕೋರ್ಟು ಈಗ ಇಟ್ ಹ್ಯಾಸ್ ಹರ್ಡ್ ದಿ ಮ್ಯಾಟರ್ ಆ್ಯಂಡ್ ಇಟ್ ಹ್ಯಾಸ್ ರಿಸರ್ವ್ಡ್ ದ ಮ್ಯಾಟರ್ ಫಾರ್ ದಿ ಜಡ್ಜ್ಮೆಂಟ್. ಸೊ ಇದು ಏನಾಗುತ್ತೆ ಹೇಳುವಂಥದ್ರ ಮೇಲೆ ನಿರ್ಧಾರ ಆಗಿ ಆಮೇಲೆ ಅದು ಲೈಕ್ ಎಲ್ಲದಕ್ಕೂ ಅಪ್ಲೈ ಮಾಡುತ್ತಾ, ಬರುವಂಥ ಪ್ರಾಸ್ಪೆಕ್ಟಿವ್ ಅಪ್ಲಿಕೇಶನ್ ಆಗುತ್ತಾ, ರೆಟ್ರೋಸ್ಪೆಕ್ಟಿವ್ ಅಪ್ಲಿಕೇಶನ್ ಆಗುತ್ತಾ, ಇಟ್ ಡಿಪೆಂಡ್ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅದ್ರ ಮೇಲೆ ನಿರ್ಧಾರ ಆಗುತ್ತೆ. ಈಗ ಈ ಹಾಲಿ ಗುಜರಾತ್ನ ರಿಕ್ರೂಟ್ಮೆಂಟ್ ಪ್ರೋಸೆಸನ್ನು ಈಗ ಅದು ಸ್ಟೇ ಮಾಡಿದೆ. ಗುಜರಾತ್ ರಾಜ್ಯದ ರಿಕ್ರೂಟ್ಮೆಂಟ್ 212 ವೇಕೆನ್ಸೀಸ್ ಇದ್ದಂಥ ಎಂಟೈರ್ ರಿಕ್ರೂಟ್ಮೆಂಟ್ ಪ್ರೋಸೆಸನ್ನು ಇಟ್ ಹ್ಯಾಸ್ ಸ್ಟೇ ಮಾಡಿದೆ. ಸೊ ಇದು ನಮಗೆ ಗೊತ್ತಿರುವಂಥ ಸದ್ಯದ ಮಾಹಿತಿ, ಆಯಿತಾ. ಸೊ ಹಾಗಂತ ನೀವೇನು ಗಾಬರಿ ಆಗಬೇಡಿ, ಬಟ್ ಗೊತ್ತಿರಲಿ, ಆಯಿತಾ. ಗೊತ್ತಿರಬೇಕು, ಎಲ್ಲ ವಿಚಾರವೂ ಗೊತ್ತಿರಬೇಕು. ಯಾಕೆಂದರೆ ಈ ವಿಚಾರವನ್ನೇ ಎಕ್ಸಾಮಲ್ಲಿ ಕೇಳ್ಬೋದು ಕೆಲವೊಂದು ಸಲ. ಸೊ ಅದಕ್ಕೋಸ್ಕರ ಐ ಹ್ಯಾವ್ ಮೇಡ್ ದಿಸ್ ವಿಡಿಯೋ. ಸೊ ಯಾಕೆ ಗೊತ್ತಾ, ನಾನು ಯಾಕೆ ಇದನ್ನು ಒತ್ತಿ ಹೇಳ್ತಿದ್ದೇನೆ ಅಂದರೆ, ನಮ್ಮ ಒಂದು ವಿಡಿಯೋ ಈ ರೀತಿ ನಾವು ಏನಾದರೂ ಹೀಗೆ ಮಾಡಿದರೂ ಸಹ ನೀವು ಕಂಪ್ಲೀಟ್ಲಿ ಲೈಕ್ ಪ್ಯಾನಿಕ್ ಆಗಿಬಿಡ್ತೀರಿ ತುಂಬ ಜನ. ಇನ್ನೇನು ಮಾಡೋದು, ವಾಟ್ ಟು ಡೂ, ನಮಗೆ 1 ವರ್ಷ ಪ್ರಾಕ್ಟೀಸ್ ಆಗಿದೆ ಅಂತ ಹೇಳಿ. ಸೊ ಸ್ಪಷ್ಟವಾಗಿ ಹೇಳ್ತಿದ್ದೇನೆ, ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲ ಇದು, ಗುಜರಾತ್ ರಾಜ್ಯಕ್ಕೆ. ಬಟ್ ಅದನ್ನು ಡಿಸೈಡ್ ಮಾಡ್ತಾ ಇರುವಂಥದ್ದು ಸುಪ್ರೀಂ ಕೋರ್ಟ್, ವಿಚ್ ಈಸ್ ಕನ್ಸಿಡರಿಂಗ್ ಸಮ್ ಮ್ಯಾಟರ್ ರಿಲೇಟಿಂಗ್ ಟು ಆಲ್ ಸ್ಟೇಟ್ಸ್. ಸೊ ಸಮ್ವೇರ್ ಲೇಟರ್ ಇನ್ ಫ್ಯೂಚರ್ ನಮ್ಮ ರಾಜ್ಯಕ್ಕೂ ಅಪ್ಲೈ ಆಗುವಂಥ ಚಾನ್ಸಸ್ ಇದೆ, ಆಯಿತಾ. ಅದಕ್ಕೋಸ್ಕರ ಹೇಳಿದ್ದು. ಸೊ ನಮ್ಮ ರಾಜ್ಯದಲ್ಲಿ ಆಲ್ರೆಡಿ 158 ವೇಕೆನ್ಸೀಸ್ಗಳು ಅನೌನ್ಸ್ ಆಗಿವೆ. ಸೊ ಅಪಿಯರ್ ನಮಗೆ ಐ ಥಿಂಕ್ ಮಾರ್ಚ್ 12 ಲಾಸ್ಟ್ ಡೇಟ್. ಸೊ ಇನ್ನೂ ಅಪಿಯರ್ ಆಗಲಿಲ್ವಾ, ಅಪಿಯರ್ ಆಗಿ, ಯಾಕೆಂದರೆ ಸುಮಾರು ಏಜ್ ರಿಲ್ಯಾಕ್ಸೇಷನ್ ನೀಡಿದ್ದಾರೆ. ಸೊ ತುಂಬ ಜನರಿಗೆ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಇನ್ನು ನಮ್ಮ ರಾಜ್ಯದ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಕೂಡ ಇಟ್ ಈಸ್ ಸಬ್ಜೆಕ್ಟ್ ಟು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್. ಈ ಒಳ ಮೀಸಲಾತಿ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿತ್ತು, ಅದಕ್ಕೋಸ್ಕರ ಲೈಕ್ ನೋಟಿಫಿಕೇಷನ್ ಹೊರಡಿಸಿದ್ದು ನಮ್ಮದು. ಇಲ್ಲಾಂದರೆ ಸೊ ಅಷ್ಟು ಬೇಗ ಅದನ್ನು ಸ್ಟೇ ಮಾಡ್ತಾರೆ ಅಂತ ಏನು ತಿಳ್ಕೊಳ್ಬೇಡಿ. ಸುಪ್ರೀಂ ಕೋರ್ಟ್ನ ಆರ್ಡರ್ ಪ್ರಕಾರನೇ ರಿಕ್ರೂಟ್ಮೆಂಟ್ 1 ವರ್ಷದಿಂದ ಮಾಡಿರಲಿಲ್ಲ. ಸೊ ಒಳ ಮೀಸಲಾತಿ ಇದೆ, ಒಳ ಮೀಸಲಾತಿಗೆ ಸಂಬಂಧಪಟ್ಟ ನಮ್ಮ ರಾಜ್ಯ ಸರ್ಕಾರದ ಸರ್ಕ್ಯುಲರ್ ಇದೆ ಹೇಳುವಂಥ ಕಾರಣಕ್ಕೆ ನೀವು ರಿಕ್ರೂಟ್ಮೆಂಟ್ ಪ್ರೋಸೆಸನ್ನು ಮಾಡದೇ ಇರಬೇಡಿ, ಅದನ್ನು ಮುಂದುವರಿಸಿ. ಬಟ್ ಅದರಲ್ಲಿ ಬರುವಂತಹ ರಿಸಲ್ಟ್ ಇಟ್ ಈಸ್ ಸಬ್ಜೆಕ್ಟ್ ಟು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್, ಬೇರೆ ಜಡ್ಜ್ಮೆಂಟ್, ಈ ಜಡ್ಜ್ಮೆಂಟ್ ಅಲ್ಲ, ಸುಪ್ರೀಂ ಕೋರ್ಟ್ನ ಇನ್ನೊಂದು ಜಡ್ಜ್ಮೆಂಟ್ನ ಆಧರಿಸಿ ಇರುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದ್ದಕ್ಕೆ ರಿಕ್ರೂಟ್ಮೆಂಟ್ ಮಾಡ್ತಿದ್ದಾರೆ. ಸೊ ನಿಮ್ಮ ರಾಜ್ಯದ ಏನು ಅಂಥ ಒಂದೇ ಸಲ ಅಫೆಕ್ಟ್ ಆಗೋದಿಲ್ಲ. ಸೊ ಡು ನಾಟ್ ವರಿ ಅಬೌಟ್ ದ್ಯಾಟ್. ಓಕೆ,
ಎಸ್. ಸೊ ಇದು ಒಂದು ಮಾಹಿತಿಯನ್ನು ಹೇಳಲಿಕ್ಕೆ ಇಷ್ಟಪಟ್ಟೆ. ಹಾಗೆ ಅಪ್ಲೈ ಮಾಡಲಿಲ್ಲ ಅಂದರೆ ಹೈಕೋರ್ಟ್ ಆಫ್ ಕರ್ನಾಟಕ ವೆಬ್ಸೈಟಲ್ಲಿ ಹೋಗಿ ಅಪ್ಲೈ ಮಾಡಿ. ಹಾಗೆ ಜುಡಿಷರಿಗೆ ಎಕ್ಸಾಮಿಗೆ ಸಂಬಂಧಪಟ್ಟ ಕೋರ್ಸಸ್ಗಳ ಬಗ್ಗೆ ಕೋರ್ಸ್ ಜಾಯಿನ್ ಆಗಬೇಕು ಅಂತಂದರೆ ನಮ್ಮ ಆಲ್ರೆಡಿ 3 months ಕೋರ್ಸ್ ಫಾರ್ ಪ್ರಿಲಿಮ್ಸ್ ಸ್ಟಾರ್ಟ್ ಆಗಿದೆ. ಇಟ್ ಕಂಟೇನ್ಸ್ ರೆಕಾರ್ಡೆಡ್ ವಿಡಿಯೋಸ್ ಪ್ಲಸ್ ಲೈವ್ ಕ್ಲಾಸಸ್. ಎವ್ರಿ ವೀಕ್ ಲೈವ್ ಕ್ಲಾಸಸ್ ಇರುತ್ತೆ. ಪ್ರತಿ ವಾರ ಒಂದು 8 ರಿಂದ 10 ರೆಕಾರ್ಡೆಡ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೇವೆ. ಸೊ ಇಟ್ಸ್ ನಾಟ್ ಅ ಕಾಂಪ್ರಿಹೆನ್ಸಿವ್ ಕೋರ್ಸ್, ಬಟ್ ನಿಮಗೆ ಯಾವ ರೀತಿಯಲ್ಲಿ ಸಬ್ಜೆಕ್ಟ್ಗೆ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಯಾವುದು, ಎಷ್ಟು ಬೇಕು, ಸಮ್ವೇರ್ ಇಟ್ ಮೇ ಆಲ್ಸೋ ಕವರ್ ಮೇನ್ಸ್ ಆಲ್ಸೋ. ಮೇನ್ಸ್ನ ಕೆಲವೊಂದು ವಿಷಯಗಳನ್ನ ಕವರ್ ಆಗುತ್ತೆ, ಬಟ್ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಒಂದು CPCಯಲ್ಲಿ ಯಾವ್ಯಾವುದು ಇಂಪಾರ್ಟೆಂಟ್ ಟಾಪಿಕ್ಸ್ ಜನರಲ್ ಆಗಿ ಹೇಳುವಂಥದ್ದು, ಅಥವಾ CRPC ಅಥವಾ ನ್ಯೂ ಕ್ರಿಮಿನಲ್ ಲಾಸ್ಗಳು ಯಾವ ರೀತಿ ಓದಬೇಕು ಹೇಳುವಂಥದ್ದು. ಸೊ ಈ ರೀತಿ ಮಾಹಿತಿನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ ಈ ಒಂದು ಕೋರ್ಸಲ್ಲಿ. ಆಲ್ರೆಡಿ ತುಂಬ ಜನ ಎನ್ರೋಲ್ ಆಗಿದ್ದಾರೆ, ಓದ್ತಿದ್ದಾರೆ. ಹಾಗೆ ನೀವು ಕೂಡ ಜಾಯಿನ್ ಆಗ್ಬೋದು ಆ್ಯಟ್ ಎನಿ ಟೈಮ್. ಎಕ್ಸಾಮ್ ಅನೌನ್ಸ್ ಆಗೋ ತನಕನೂ ಜಾಯಿನ್ ಆಗ್ಬೋದು. ಯಾಕೆಂದರೆ ಲೈಕ್ ಎನಿ ಟೈಮ್ ಯು ಕ್ಯಾನ್ ಸ್ಟಡಿ ಇನ್ ಯೋರ್ ಟೈಮ್, ನಿಮ್ಮ ಟೈಮಲ್ಲಿ ಓದ್ಬೋದು. ಸೊ ಅದಕ್ಕೆ ನೀವು www.abhijnalegal.in ಅಂತ ಹೇಳುವಂಥ ವೆಬ್ಸೈಟಿಗೆ ಲಾಗಿನ್ ಆದರೆ ಆಯಿತು. ಅಥವಾ ಅಭಿಜ್ಞಾ ಲಾ ಸಿರೀಸಲ್ಲಿ ಹೇಳುವಂಥ ಒಂದು ಆ್ಯಪ್ ಇದೆ ಗೂಗಲ್ ಪ್ಲೇಸ್ಟೋರಲ್ಲಿ, ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಆದರೆ ನಿಮಗೆ ಆ ಕೋರ್ಸ್ನ ಇದು ಸಿಗುತ್ತೆ. ಸೊ ಈ ಕೋರ್ಸಸ್ ಅಂತ ಹೇಳಿ ಇಲ್ಲಿ ಚೆಕ್ ಮಾಡಿದರೆ ಇಲ್ಲಿ ಸೊ ಅದರದ್ದು ವ್ಯಾಲ್ಯೂ 10,000 ಇದೆ. ಬಟ್ ಈ ಒಂದು ಆಫರ್ ನಿಮಗೆ 2,000 ರೂಪಾಯಿ ಅಪ್ಲೈ ಆಗುತ್ತೆ. ಓಕೆ, ಸೊ ಇಂಟ್ರೆಸ್ಟ್ ಇರೋರು ಖಂಡಿತವಾಗಿಯೂ ಜಾಯಿನ್ ಆಗಿ ಇದರ ಬೆನಿಫಿಟ್ ತೊಗೊಳ್ಳಿ. ಬಿಕಾಸ್ ವಿ ಹ್ಯಾವ್ ಸಪ್ರೇಟಾಗಿ ಒಂದು ಸಿಲೆಬಸ್ ಥರ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಕ್ಯೂರೇಟೆಡ್ ಟಾಪಿಕ್ಸ್ಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇದ್ದಾವೆ ಇದರಿಂದ. ಹಾಗೆ ನಿಮ್ಮ ಬೇರೆ ಬೇರೆ ಫ್ರೆಂಡ್ಸ್ಗಳು ಯಾರು ಜಾಯಿನ್ ಆಗಿದ್ದರೆ ಕೇಳಿ, ಅವ್ರ ಹತ್ರ ಹೇಗೆ ಕ್ಲಾಸ್, ಅವರ ಫೀಡ್ಬ್ಯಾಕನ್ನು ಕೇಳಿ ಆಮೇಲೆ ಜಾಯಿನ್ ಆಗಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ನಮಸ್ತೆ.